ಹಾಯ್ ಹಲೋ ಫ್ರೆಂಡ್ಸ್. ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ. ಇಲ್ಲಿ ಛಾಯಾ ಸೂರ್ಯನ್ಗೆ ಫೋನ್ ಮಾಡಿ ನಾನು ಸ್ವಲ್ಪ ಏಜೆನ್ಸಿ ಕಡೆ ಹೋಗಬೇಕು, ಬರ್ತೀರಾ ಅಂತ ಹೇಳಿ ಕೇಳಿದಾಗ ಆಯಿತು ಮೇಡಮ್ ಬರ್ತೀನಿ ಅಂತ ಹೇಳಿ ಕ್ಯಾಬ್ ತೊಗೊಂಡು ಬರ್ತಾರೆ ಸೂರ್ಯ. ಆಗ ಈ ಕಡೆ ಹಾಗೆ ಛಾಯಾ ಕೂತ್ಕೊಂಡಿರ್ತಾಳೆ. ಆಗ ಏಜೆನ್ಸಿ ಕಡೆ ಬಿಡ್ತಾನೆ ಸೂರ್ಯ. ಆಗ ಏಜೆನ್ಸಿ ಕಡೆ ಹೋಗಿ ಅಲ್ಲಿದ್ದ ಒಂದು ಹುಡುಗಿಗೆ ಕೇಳ್ತಾರೆ, ನಂದು ರಿಟರ್ನ್ ಟಿಕೆಟ್ ಆಯಿತಾ ಅಂತ ಹೇಳಿ ಛಾಯಾ ಕೇಳಿದಾಗ ಹಾಂ ಮೇಡಮ್ ಆಯಿತು ಅಂತ ಹೇಳಿ ಅದನ್ನೆಲ್ಲ ಡೀಟೇಲ್ಸ್ನ ಕೊಡ್ತಾರೆ. ಆಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ನಿಮ್ಮನ್ನು ಕೇಳಿಕೊಂಡು ಒಬ್ಬರು ಬಂದಿದ್ದರು ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ. ಆಗ ಹೌದಾ ಯಾರು ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಮನೋಜ್ ಅಂತ ಅವರ ಹೆಸರು ಅಂತ ಹೇಳಿ ಏಜೆನ್ಸಿ ಹುಡುಗಿ ಹೇಳ್ತಾಳೆ. ಅಯ್ಯೋ ಹೌದಾ, ಅವ್ನು ಯಾಕೆ ಇಲ್ಲಿ ಬಂದಿದ್ದ ಅಂತ ಮನಸ್ಸಲ್ಲೇ ಛಾಯಾ ಅಂದ್ಕೊಂಡು ಇನ್ಮೇಲಿಂದ ಯಾರಾದರೂ ಬಂದು ಆ ರೀತಿ ಕೇಳಿದರೆ ನನ್ನ ಬಗ್ಗೆ ಏನು ಡೀಟೇಲ್ಸ್ ಕೊಡಬೇಡಿ ಅಂತ ಹೇಳಿ ಛಾಯಾ ಹೇಳ್ತಾಳೆ. ಆಗ ಆ ಹುಡುಗಿ ಆಯಿತು ಮೇಡಮ್ ನಾವೇನು ಕೊಟ್ಟಿಲ್ಲ, ಇನ್ಮೇಲೆ ಕೊಡೋದು ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅಲ್ಲಿಂದ ಛಾಯಾ ಕ್ಯಾಬ್ ಹತ್ಕೊಂಡು ಹೋಗಬೇಕಾದ್ರೆ ಹಾಗೆ ಫ್ರೆಂಡ್ ಹತ್ರ ಮಾತಾಡ್ತಾಳೆ. ಇನ್ನು ಮನೋಜ್ ನನ್ನ ಬಗ್ಗೆ ಹುಡ್ಕೊಂಡು ಬರ್ತಾ ಇದ್ದಾನೆ ಅಂತ, ಏನಾಗ್ತಿದೆ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ನಾನು ಹೋಗಬೇಕು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಸೂರ್ಯನ್ಗೆ ಗೊತ್ತಾಗುತ್ತೆ. ಅಯ್ಯೋ ಏನು ಮಾತಾಡ್ತಿದ್ದಾರೆ, ಹೋಗ್ತಿದ್ದೀರಾ ಮೇಡಮ್ ಅಂತ ಕೇಳಿ, ಅಯ್ಯೋ ನಿಮ್ಮಂಥ ಕಸ್ಟಮರ್ ನಮಗೆ ಚೆನ್ನಾಗಿದ್ರು, ಮತ್ತೆ ಏನಾದರೂ ಇಂಡಿಯಾಗೆ ಬಂದರೆ ನನಗೆ ಕಾಲ್ ಮಾಡಿ ಮೇಡಮ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಯಿತು ನಾನು ಮಾಡ್ತೇನೆ ಅಂತ ಹೇಳಿ ಛಾಯಾ ಹೇಳಿ ನೆಕ್ಸ್ಟ್ ನನಗೆ ಒಂದು ಪಾರ್ಲರ್ ಬೇಕಾಗಿತ್ತು ಅಂತ ಹೇಳಿ ಹೇಳಿದಾಗ ಆಯಿತು ಮೇಡಮ್ ನಂಗೆ ಗೊತ್ತಿದ್ದ ಪಾರ್ಲರ್ಗೆ ಕರ್ಕೊಂಡು ಹೋಗ್ತೇನೆ ನಿಮಗೆ ಅಂತ ಹೇಳಿ ಮನೋಜ್ ಹೇಳ್ತಾನೆ. ಆಯಿತು ನನಗೆ ಸ್ವಲ್ಪ ಲೇಡೀಸ್ ಪಾರ್ಲರ್ ಇರಬೇಕು ಅಂತ ಹೇಳಿ ಹೇಳಿದಾಗ ಆಯಿತು ಮೇಡಮ್ ಅಂತ ಹೇಳಿ ಆ ರೋಹಿಣಿ ಪಾರ್ಲರ್ಗೆ ಬಿಡ್ತಾನೆ. ಆವಾಗ ಹೋಗ್ತಾರೆ ಛಾಯಾ ಪಾರ್ಲರಿಗೆ. ಹೋದ್ಮೇಲೆ ಈ ಕಡೆ ಛಾಯಾನ ನೋಡಿ ಇವಳು ಛಾಯಾ ಇರ್ಬೋದಲ್ವಾ ಅಂತ ರೋಹಿಣಿಗೆ ಅನಿಸುತ್ತೆ. ಹಾಗೇ ಮಾತಾಡ್ತಾ ಮಾತಾಡ್ತಾ ಏನು ಬೇಕು ಮೇಡಮ್ ಅಂತ ಹೇಳಿದಾಗ ಹೀಗೆ ನನಗೆ ಫೇಶಿಯಲ್ ಮಾಡಿಸ್ಕೋಬೇಕು, ನಾನು ಸ್ವಲ್ಪ ಫ್ಲೈಟ್ ಇದೆ ಹೋಗಬೇಕು 1 ಅವರಲ್ಲಿ ಅಂದಾಗ ಎಲ್ಲಿಗೆ ಮೇಡಮ್ ಅಂತ ಕೇಳಿದಾಗ ಕೆನಡಾ ಅಂತ ಹೇಳಿ ಹೇಳಿಬಿಡ್ತಾಳೆ ಛಾಯಾ. ಆವಾಗ ಕನ್ಫರ್ಮ್ ಆಗುತ್ತೆ ರೋಹಿಣಿಗೆ ಇವಳೇ ಅಂತ ಹೇಳಿ ಹೇಗಾದರೂ ಮಾಡಿ ಮನೋಜ್ನ ಕರಿಬೇಕು ಅಂತ ಕಾಲ್ ಮಾಡಿ ಮನೋಜ್ ಕೂಡ ಹೇಳ್ತಾಳೆ. ಆಗ ಮನೋಜ್ ಕೂಡ ಅಲ್ಲಿಗೆ ಬರ್ತಾನೆ. ಈ ಕಡೆ ಫೇಶಿಯಲ್ ಹಾಕ್ಸ್ಕೊಂಡಿದ್ದ ಛಾಯಾಗೆ ಕೇಳ್ತಾನೆ, ಅಯ್ಯೋ ನನ್ನ ಹಣ ಕೊಡೆ, ಇಲ್ಲಿ ಬಂದಿದೆಯಲ್ಲ ಅಂತ ಹೇಳಿದಾಗ ನೀನು ಯಾಕೆ ಇಲ್ಲಿ ಬಂದಿದೆಯಾ ಅಂತ ಛಾಯಾ ತಿರುಗಿ ಕೇಳಿದಾಗ ಇದು ನನ್ನ ಹೆಂಡತಿ ಪಾರ್ಲರ್, ನೀ ಕಷ್ಟದಲ್ಲಿ ನಾನು ಬಿಟ್ಟು ಹೋದಾಗ ಇವಳೇ ನಂಗೆ ಸಹಾಯಕ್ಕೆ ಬಂದಿದ್ದು ಅಂತ ಹೇಳಿದಾಗ ಹಾಗಾದರೆ ಬಿಡು ಮತ್ತೆ ಹಣ ಕೇಳ್ತೀಯಾ ಅಂತ ಹೇಳಿ ಛಾಯಾ ಹೇಳ್ತಾಳೆ. ಆಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಹೀಗೆ ಅವಳು ಕೊಡೋದಿಲ್ಲ, ಅದು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದೆಯಲ್ಲ ಮುಗಿದೋಯ್ತು ಅಂತ ಹೇಳಿದಾಗ ಎಂಥ ಹೆಣ್ಣೆ ನೀನು ಅಂತ ರೋಹಿಣಿ ಬೈತಾಳೆ. ಆಗ ಪೊಲೀಸರಿಗೆ ಕರೆ ಮಾಡಿ ಕರೆಸ್ಕೊತಾರೆ. ನೆಕ್ಸ್ಟ್ ಪೊಲೀಸರು ಬಂದು ರೋಹಿಣಿನ ಕೂಡ ಬೈದು ಎಳ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಮೀನಾನ ಗಾಡಿ ಕಳುವಾಗ್ಬಿಟ್ಟಿರುತ್ತೆ, ಅದು ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದಕ್ಕೆ ಪೊಲೀಸರು ಎತ್ತಕೊಂಡು ಹೋಗ್ಬಿಟ್ಟಿರ್ತಾರೆ. ಈ ಕಡೆ ನೋಡಿದರೆ ಪೊಲೀಸರ ಜೊತೆ ಅಲ್ಲಿ ರೋಹಿಣಿ ಮತ್ತು ಮನೋಜ್ ಛಾಯಾ ಹೋಗ್ತಿದ್ದಾರೆ. ಈ ಕಡೆ ನೋಡಿದರೆ ಮೀನನ ಗಾಡಿ ಎತ್ತಕೊಂಡು ಹೋಗಿದ್ದಕ್ಕೆ ಅವಳು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾಳೆ. ಈ ಕಡೆ ಅವ್ರು ಕೊಡೋದಿಲ್ಲ ಗಾಡಿ ಅಂತಿರ್ತಾರೆ. ಆಗ ಸೂರ್ಯಂಗೆ ಕಾಲ್ ಮಾಡಿ ಬನ್ನಿ ಪೊಲೀಸ್ ಸ್ಟೇಷನ್ಗೆ ಅಂತ ಅವ್ರನ್ನೂ ಕರೀತಾರೆ. ಈಗ ಎಲ್ಲರೂ ಸಂಗಮ ಆಗುತ್ತೆ. ಆದರೆ ಇವ್ರು ನೋಡ್ತಾರಾ ಇಲ್ವಾ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಸೊ ಇಂತಹ ಸೀರಿಯಲ್ ಅಪ್ಡೇಟ್ಸ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.